ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ರಾಯರಿಗೆ ಗಂಧದ ಕಡ್ಡಿ ಮತ್ತು ಕರ್ಪೂರ ಧೂಪ ಹಚ್ಚಬಾರ್ದು ಅಂತ ಈಗ ಒಂದು ಸುದ್ದಿ ಹರಡ್ತಾ ಇದೆ. ಸೊ ಯಾಕೆ ಈ ಒಂದು ಗಂಧದ ಕಡ್ಡಿ ಕರ್ಪೂರವನ್ನು ಹಚ್ಚಬಾರ್ದು, ಅದನ್ನು ಬಿಟ್ಟರೆ ಮತ್ತೆ ಏನನ್ನು ಹಚ್ಚಿ ನಾವು ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅಂದರೆ ಈ ಒಂದು ವಿಚಾರವನ್ನು ರಾಯರೇ ಹೇಳಿದ್ದಾರೆ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಮಂತ್ರಾಲಯದಲ್ಲಿ ಈ ಒಂದು ವಿಚಾರ ಗೊತ್ತಾಗಿರೋದು. ಏನಪ್ಪ ಇದು ಡಿಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಇಷ್ಟು ದಿನ ನಾನು ಕೂಡ ದೀಪ ಧೂಪ ಕರ್ಪೂರವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾ ಇದ್ದೆ. ಆದರೆ ಯಾವಾಗಲಿಂದನೂ ರಾಯರಿಗೆ ಮಠಗಳಲ್ಲಿ ಮಂತ್ರಾಲಯದಲ್ಲಿ ಗಂಧದ ಕಡ್ಡಿ ಕರ್ಪೂರ ಧೂಪ ಇವನ್ನು ಹಚ್ಚಲ್ವಂತೆ. ಆದರೆ ನನಗೆ ಇವಾಗ ಗೊತ್ತಾಗ್ತಾ ಇದೆ. ನನಗೆ ಅಂತಲ್ಲ, ತುಂಬ ಜನಕ್ಕೆ ಈ ವಿಚಾರ ಇತ್ತೀಚೆಗೆ ಗೊತ್ತಾಗಿರೋದು. ಈಗ ನಾನು ಅದನ್ನು ತಿಳ್ಕೊಂಡಾಗ ಮಂತ್ರಾಲಯ ಅಥವಾ ಯಾವುದೇ ರಾಯರ ಮಠದಲ್ಲಿ ಯಾವಾಗಲೂ ಹಚ್ಚಲ್ವಂತೆ ಅಂತ ನನಗೆ ಇವಾಗ ಗೊತ್ತಾಗಿದೆ. ಆದರೆ ನಾವು ಯಾರೂ ಕೂಡ ಅದನ್ನು ಸೂಕ್ಷ್ಮವಾಗಿ ಗಮನವನ್ನು ಹರಿಸಿರಲಿಲ್ಲ ಅನಿಸುತ್ತೆ. ಆದರೆ ಇದ್ರ ಬಗ್ಗೆ ತಿಳ್ಕೊಂಡು ಆದಮೇಲೆ ಇವಾಗ ನಾವು ಹೋದಾಗ ಅನಿಸುತ್ತೆ, ಹೌದಲ್ವಾ, ರಾಯರ ಮಠದಲ್ಲಿ ಕರ್ಪೂರ ಆಗಲಿ ಉದ್ಬತ್ತಿ ಆಗಲಿ ಧೂಪವನ್ನು ಹಚ್ಚೋದಿಲ್ಲ ಅಲ್ವಾ ಅನ್ನೋದು ಇವಾಗ ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಊದುಬತ್ತಿನ ಎಲ್ಲ ದೇವರಿಗೂ ನಾವು ಬಳಸ್ಬೋದು, ಆದರೆ ರಾಯರಿಗೆ ಮಾತ್ರ ಬಳಸೋ ಹಾಗಿಲ್ಲ. ಇವಾಗ ಅಂತಲ್ಲ, ಯಾವಾಗಿನ ಕಾಲದಿಂದಲೂ ಎಲ್ಲ ದೇವರಿಗೆ ಊದುಗಡ್ಡಿ ಕರ್ಪೂರ ಇಂತಹ ಸುಗಂಧ ದ್ರವ್ಯಗಳನ್ನು ಬಳಸಿನೇ ಪೂಜೆ ಮಾಡ್ತಾರೆ. ಆಗ ದೇವರು ಬೇಗ ಒಲಿತಾನೆ, ಮನೆ ಕೂಡ ಅಷ್ಟೇ ಘಮವಾಗಿರುತ್ತೆ, ಒಂದು ಪಾಸಿಟಿವ್ ಬರುತ್ತೆ ಮನೆಯಲ್ಲಿ ಅನ್ನೋ ಕಾರಣಕ್ಕೆ ಈ ಒಂದು ಇದನ್ನು ಯಾವಾಗಿನ ಕಾಲದಿಂದನೂ ಕರ್ಪೂರ ಊದುಬತ್ತಿಗಳನ್ನ ಯೂಸ್ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಆದರೆ ಇದನ್ನು ಮಂತ್ರಾಲಯದಲ್ಲಿ ಅಥವಾ ಯಾವುದೇ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಯಾವಾಗಲೂ ಕೂಡ ಗಂಧದ ಕಡ್ಡಿ ಆಗಿರಲಿ ಕರ್ಪೂರ ಆಗಲಿ ಯಾವಾಗಲೂ ಕೂಡ ಬಳಸೋದಿಲ್ಲ. ಈ ಒಂದು ಗಂಧದ ಕಡ್ಡಿ ಕರ್ಪೂರಗಳನ್ನು ಬಳಸದೆ ನಾವು ಹೇಗೆ ಪೂಜೆ ಮಾಡಬೇಕು, ಇನ್ಯಾವ ಥರ ಪೂಜೆ ಮಾಡೋಕ್ಕಾಗುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಅನ್ನೋದು ಕಾಡ್ತಾ ಇರುತ್ತೆ. ಪೂಜೆ ಅಂದರೆ ಗಂಧದ ಕಡ್ಡಿ ಕರ್ಪೂರವನ್ನು ಬಳಕೆ ಮಾಡಬೇಕು, ಅದನ್ನು ಬಳಕೆ ಮಾಡಿದಾಗೆ ನಮಗೆ ಪೂಜೆಯನ್ನು ಕಂಪ್ಲೀಟಾಗಿ ಮಾಡಿದ್ದೀವಿ ಅಂತ ಮನಸ್ಸಿಗೆ ಅನಿಸೋದು. ಆದರೆ ಇದೇ ಇಲ್ದಂಗೆ ಅದು ಹೇಗೆ ನಾವು ಪೂಜೆಯನ್ನು ಕಂಪ್ಲೀಟಾಗಿ ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಅದು ಯಾವಾಗಿಂದನೂ ಬಂದಿರೋ ಪದ್ಧತಿ ಆಗಿರೋದ್ರಿಂದ ಗಂಧದ ಕಡ್ಡಿ ಅಥವಾ ಕರ್ಪೂರ ಅಥವಾ ಧೂಪ ಇವನ್ಯಾವನ್ನೂ ಕೂಡ ಯಾವಾಗಲಿಂದನೂ ಹಚ್ಚದೇ ಇರೋ ಕಾರಣ, ರಾಯರೇ ನಮಗೆ ಹೇಳಿರೋ ಕಾರಣ ನಾವು ಅದನ್ನು ಬಳಕೆಯನ್ನು ಮಾಡಬಾರ್ದು. ಎಷ್ಟೋ ಜನ ಹಿರಿಯರು ಕೂಡ ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ನಾವು ಅದನ್ನು ಮತ್ತೆ ಮಾಡೋದು ಸರಿ ಇರೋದಿಲ್ಲ. ಈಗ ತಿಳಿದೇ ಮಾಡಿರೋ ತಪ್ಪಿಗೆ ಕ್ಷಮೆ ಇರುತ್ತೆ, ಗೊತ್ತಿದ್ದು ಮಾಡುವಂತಹ ತಪ್ಪಿಗೆ ಕ್ಷಮೆ ಇರೋದಿಲ್ಲ. ಇವಾಗ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅದನ್ನು ಬಳಕೆಯನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಅಂದಮೇಲೆ ನಾವು ಕೂಡ ಅದರ ಬಳಕೆಯನ್ನು ನಿಷೇಧ ಮಾಡಬೇಕಾಗುತ್ತೆ. ಅದನ್ನು ರಾಯರ ಪೂಜೆಗೆ ಬಳಕೆಯನ್ನು ಮಾಡೋದನ್ನು ಕಡ್ಡಾಯವಾಗಿ ನಾವು ನಿಲ್ಲಿಸಲೇಬೇಕಾಗುತ್ತೆ. ಇನ್ನು ರಾಯರ ಒಂದು ಈ ಗಂಧದ ಕಡ್ಡಿಯನ್ನು ಕರ್ಪೂರವನ್ನು ಧೂಪವನ್ನು ಯೂಸ್ ಮಾಡ್ದಂಗೆ ಪೂಜೆ ಹೇಗೆ ಮಾಡಬೇಕು ಅನ್ನೋದಾದರೆ, ನೀವು ಆ ಕಡೆ ಈ ಕಡೆ ಒಂದೊಂದು ದೀಪಗಳನ್ನ ಇಟ್ಟಿರ್ತೀರ ಅಲ್ವಾ, ಏನು ಶಮೆವೋ ಅಥವಾ ಕಳಸ ಇದನ್ನೆಲ್ಲ ಇಟ್ಟಿರ್ತೀರ ಅಲ್ವಾ. ಆಗ ನೀವು ಏನು ಮಾಡಬೇಕು ಅಂತಂದರೆ, ಈ ಒಂದು ಮಣ್ಣಿನ ದೀಪಗಳಿರುತ್ತಲ್ವ, ಮಣ್ಣಿನ ದೀಪಕ್ಕೆ ನೀವು ಬತ್ತಿಯನ್ನು ಹಾಕಿ ಅಥವಾ ರೌಂಡ್ ಆದ ಬತ್ತಿ ಸಿಗುತ್ತಲ್ವ ಅದನ್ನಾದರೂ ಹಾಕಿ ಸ್ವಲ್ಪ ತುಪ್ಪವನ್ನು ಹಾಕಿ ತುಪ್ಪದ ಆರತಿಯನ್ನು ಮಾಡ್ಬೋದು. ಅಥವಾ ತಟ್ಟೆಯಲ್ಲಿ ನೀವು 5 ಬತ್ತಿಗಳನ್ನ ಇಟ್ಟು ಅದನ್ನು ಕೂಡ ತುಪ್ಪದ ಆರತಿಯಾಗಿ ಮಾಡ್ಬೋದು. ಈ ಥರ ದೀಪಗಳಲ್ಲೇ ನೀವು ವಿಧ ವಿಧವಾಗಿ ರಾಯರನ್ನು ಪೂಜೆಯನ್ನು ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟರೆ ಸುಗಂಧ ದ್ರವ್ಯಗಳನ್ನ ಯಾವುದನ್ನು ಕೂಡ ಬಳಕೆಯನ್ನು ಮಾಡಬಾರ್ದು ಅಂತ ರಾಯರೇ ವಿಚಾರವನ್ನು ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬಳಕೆಯನ್ನು ಮಾಡಬೇಡಿ. ಇಷ್ಟು ದಿನ ನಾವು ರಾಯರಿಗೆ ಹೂವನ್ನು ಇಡ್ತಿದ್ವಿ, ಗಂಧದ ಕಡ್ಡಿ ಹಚ್ತಿದ್ವಿ, ಕರ್ಪೂರ ಹಚ್ತಿದ್ವಿ, ಆಗ ಮನೆ ಎಷ್ಟು ಪರಿಮಳವಾಗಿರ್ತಿತ್ತು. ಆದರೂ ಕೂಡ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಇರಲಿ ಅದನ್ನು ಮಾಡಿದಾಗೆ ನಾವು ಕಂಪ್ಲೀಟ್ ಆಗೋದು ನಮ್ಮ ಪೂಜೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಯೂಸ್ ಮಾಡ್ತಾರೆ. ದಯವಿಟ್ಟು ಗೊತ್ತಿದ್ದು ಕೂಡ ಇದನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ರಾಯರು ನಮಗೆ ಹೇಳಿದ್ದಾರೆ ಅಂತ ಅಂದಮೇಲೆ ಅವ್ರು ನಮಗೆ ಒಲಿಲೇಬೇಕು ಅಂತ ಅಂದಾಗ ನಾವು ಅವರ ಮಾತನ್ನು ಅವರ ಒಂದು ನಡೆಯನ್ನು ನಾವು ಪಾಲಿಸೋದು ನಮ್ಮ ಧರ್ಮ ಆಗಿರುತ್ತೆ. ಹಾಗಾಗಿ ಯಾರೂ ಕೂಡ ಯೂಸನ್ನು ಮಾಡಬೇಡಿ. ಇನ್ನು ಕೆಲವರು ಧೂಪವನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಯಾವುದೇ ಮಠಗಳಲ್ಲಿ ಮಂತ್ರಾಲಯಗಳಲ್ಲಿ ಧೂಪವನ್ನು ಕೂಡ
ಹಚ್ಚೋದಿಲ್ಲ. ಹಾಗಾಗಿ ಧೂಪವನ್ನು ಕೂಡ ಹಚ್ಚೋದಕ್ಕೆ ಹೋಗಬೇಡಿ. ಅಕಸ್ಮಾತಾಗಿ ನಿಮ್ಮ ಮನಸ್ಸಿಗೆ ಇಲ್ಲ ನಾನು ಧೂಪನಾದರೂ ಹಚ್ಚಬೇಕು, ಇಲ್ಲಾಂದರೆ ನನಗೆ ಪೂಜೆ ಮಾಡೋಕ್ಕೆ ಮನಸ್ಸಾಗೋದೇ ಇಲ್ಲ ಅನ್ನೋದಾದರೆ ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಆದರೆ ಯಾವುದೇ ಒಂದು ಮಠಗಳಲ್ಲಿ ಈ ಒಂದು ಧೂಪವನ್ನು ಕೂಡ ಹಚ್ಚೋದಿಲ್ಲ. ಬರೀ ತುಪ್ಪದ ಆರತಿ ಆಗಿರ್ಬೋದು, ಅದಕ್ಕೆ ಎಣ್ಣೆ ಬತ್ತಿಯನ್ನು ಹಾಕಿ ದೀಪದ ಆರತಿಗಳನ್ನೇ ರಾಯರಿಗೆ ಯಾವಾಗಲೂ ಕೂಡ ಮಾಡೋದು. ಹಾಗಾಗಿ ನಿಮಗೆ ಇಷ್ಟ ಇತ್ತು ಅಂದರೆ ಧೂಪವನ್ನು ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟೋದು. ನಾವು ಮಾಡಿ ಅಂತಲೂ ಹೇಳಲ್ಲ ಅಥವಾ ಮಾಡಬೇಡಿ ಅಂತಲೂ ಹೇಳಲ್ಲ, ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಕೆಲವೊಬ್ಬರು ಹೇಳ್ತಾರೆ ಧೂಪವನ್ನು ಹಚ್ಚಿದ ಮೇಲೆ ನಮಗೆ ಒಳ್ಳೆಯದಾಯಿತು, ಹಾಗಾಗಿ ನಾವು ಧೂಪವನ್ನು ಹಚ್ಚೋದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಕೆಲವೊಬ್ಬರು ಹೇಳ್ತಾರೆ. ಆ ಥರ ನಿಮಗೂ ಏನಾದರೂ ಅನಿಸಿದರೆ ನನಗೆ ಒಳ್ಳೆಯದಾಗಿದೆ ಧೂಪ ಹಚ್ಚಿದ ಮೇಲೆ ಅನ್ನೋದಾದರೆ ನೀವು ಕೂಡ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ಅಂತಲೂ ನಾನು ಹೇಳಲ್ಲ, ಮಾಡಬೇಡಿ ಅಂತಲೂ ನಾನು ಹೇಳಲ್ಲ, ಅದು ನಿಮ್ಮ ಇಷ್ಟ. ಆದರೆ ಯಾವುದೇ ಮಠಗಳಲ್ಲಿ ಅದನ್ನು ಯೂಸ್ ಮಾಡೋದಿಲ್ಲ. ಸೊ ಇದಾಗಿತ್ತು ಈ ಒಂದು ಗಂಧದ ಕಡ್ಡಿ ಕರ್ಪೂರವನ್ನು ಯೂಸ್ ಮಾಡಬಾರ್ದು ಅನ್ನುವಂತಹ ವಿಡಿಯೋ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.